ಒಬ್ರು ಯಾರೋ ಕಿಡಿಗೇಡಿಗಳು, ಒಬ್ರು ಯಾರೋ ಮೀಡಿಯಾದವರು ಮಾಡಿರೋದ್ರಿಂದ ಇಡೀ ಅದು ವಿದ್ಯಾರ್ಥಿ ಸಮುದಾಯಗಳ ಮಧ್ಯೆ, ಯುವಜನರ ಸಮುದಾಯಗಳ ಮಧ್ಯೆ ಕೆಟ್ಟ ಮೆಸೇಜ್ ಹೋಗ್ತದೆ. ಮಾಧ್ಯಮದವರ ಕಣ್ಣಿಗೆ ಬೆಂಗಳೂರು ಪೊಲೀಸ್ನ ತಾಕತ್ತನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ಕವರೇಜ್ ಮಾಡಲೇ ಬರಬೇಕಾಗಿತ್ತ. ಇಲ್ಲ ಬಸವರಾಜ್ ಸರ್, ನಾನೊಬ್ಬ ಜವಾಬ್ದಾರಿಯುತ ಪತ್ರಕರ್ತಳಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ದೇಶದ್ರೋಹಿಗಳಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ಗೋಧಿ ಮೀಡಿಯಾ ಅಲ್ಲ. ದೇಶ ವಿರೋಧಿ ಹೇಳಿಕೆಗಳನ್ನ ಘೋಷಣೆ ಮಾಡೋರ್ದು ಕವರೇಜ್ ಮಾಡದೆ ಹೋದ್ರೆ ನಾವು ಗೋಧಿ ಮೀಡಿಯಾ ಅಲ್ಲ. ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡಿರೋದನ್ನ ನಾವು ಕವರೇಜ್ ಮಾಡದೆ ಹೋದ್ರೆ ಗೋಧಿ ಮೀಡಿಯಾ. ನೀವು ಹೀಗ್ ಟ್ಯಾಗ್ಲೈನ್ ಕೊಡ್ತೀರಾ ಅಂತಂದ್ರೆ ನಾನು ಗೋಧಿ ಮೀಡಿಯಾ ಅನ್ಸ್ಕೊಂಡಾದ್ರೂ ಪರವಾಗಿಲ್ಲ ಸರ್. ದೇಶಕ್ಕೆ ವಿರುದ್ಧವಾಗಿ ನಿಂತಿರೋರ್ ಪರವಾಗಿ, ಅವ್ರ ವಿರುದ್ಧವಾಗಿ ನಾವು ಸುದ್ದಿಯನ್ನ ಪ್ರಸಾರ ಮಾಡೋರೇನೆ. ಅದನ್ನ ನಾವು ಕಣ್ಮುಚ್ಕೊಂಡು ಬರಬೇಕಾಗಿತ್ತು ಅನ್ನೋ ನಿಮ್ಮ ವಾದ ಇದೆಯಲ್ಲ, ಇದನ್ನ ಯಾರು ಕೂಡ ಒಪ್ಲಿಕ್ಕೆ ಸಿದ್ಧ ಇಲ್ಲ. ನೋಡಿ ಮೇಡಮ್, ಈಗ ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈ ವಿಷಯನೇ ನಾನು ಸತ್ಯ ಹೇಳ್ತಾ ಇದ್ದೀನಿ. ಆದ್ರೆ ಉದ್ದೇಶಪೂರ್ವಕವಾಗಿ ಅಲ್ಲಿ ನಡೆದಂತ ಘಟನೆಗಳನ್ನ, ವಿದ್ಯಾರ್ಥಿಗಳ ಮೇಲೆ ನಡೆದಂತ ದಾಳಿಗಳನ್ನ ಸಾಕಷ್ಟು ಜನ ನಾವು ನೋಡಿದೀವಿ, ನೀವು ನೋಡಿದೀರಾ. ಕೆಲವೊಂದು ವಿಷಯಗಳು ನಿಮ್ ಗಮನಕ್ಕೆ ಬರದೇ ಹೋಗಿರ್ಬೋದು. ಆದ್ರೆ ಪೊಲೀಸರ ಮೇಲೆ ಉದ್ದೇಶಪೂರ್ವಕವಾಗಿ ಕೆಲವು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನು ಬೂಟ್ ಗಾಲಿಯಲ್ಲಿ ಓದಿದ್ದಾರೆ. ಯಾರೋ ಒಬ್ಬ ವಿದ್ಯಾರ್ಥಿನಿ ಬೆಂಗಳೂರು, ದೆಹಲಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿ, ಅವಳ ಮೇಲೆ ಪೊಲೀಸರು. ನಿಮ್ಮ ಕಣ್ಣು ಮುಂದೆನೆ RIF ಸಿಬ್ಬಂದಿಯನ್ನ ನೆಲಕ್ಕೆ ಹಾಕಿ ಕಾಲಿಂದ ಒದ್ದ ವಿಡಿಯೋವನ್ನ ತೋರಿಸ್ತೆ ಸರ್. ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಿ? RIF ಸಿಬ್ಬಂದಿ ಬಗ್ಗೆ ನಾನು ಮಾತಾಡ್ತೀನಿ ಮೇಡಮ್. 70 ವರ್ಷ ಸಿಬ್ಬಂದಿಯಲ್ಲಿ ಬಂದಿದ್ದಾರೆ ಕಾವಲು ಕಾಯೋದಕ್ಕೆ. ಅದು ಯಾರು RIF ಸಿಬ್ಬಂದಿನ? ಅವರು ಎಷ್ಟು ಜನ ಗೂಂಡಗಳಿದ್ದಾರೆ ಅಲ್ಲಿ? ನಟರಾಜ್ ಗೌಡ್ರು ಬಂದಿದ್ದಾರೆ, ಸಿಮೆಂಟ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ, ಅವರುಗಳೆಲ್ಲ ಲಾಠಿಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಆಯ್ತು, ಅವ್ರು ಯಾರು? ಈ ಸಮರ್ಥನೆಯ ವಾದವನ್ನ ನಾವು ಒಪ್ಪೋದಾ? ಒಂದು ಮಾಧ್ಯಮಗಳು ಈ ತರದ ಸುದ್ದಿ ಪ್ರಸಾರ, ಒಬ್ರು ಯಾರೋ ಕಿಡಿಗೇಡಿಗಳು, ಒಬ್ರು ಯಾರೋ ಮೀಡಿಯಾದವರು ಮಾಡಿರೋದ್ರಿಂದ ಇಡೀ ಅದು ವಿದ್ಯಾರ್ಥಿ ಸಮುದಾಯಗಳ ಮಧ್ಯೆ, ಯುವಜನರ ಸಮುದಾಯಗಳ ಮಧ್ಯೆ ಕೆಟ್ಟ ಮೆಸೇಜ್ ಹೋಗ್ತದೆ. ಮಾಧ್ಯಮದವರ ಕಣ್ಣಿಗೆ ಬೆಂಗಳೂರು ಪೊಲೀಸ್ನ ತಾಕತ್ತನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ಕವರೇಜ್ ಮಾಡಲೇ ಬರಬೇಕಾಗಿತ್ತ. ಇಲ್ಲ ಬಸವರಾಜ್ ಸರ್, ನಾನೊಬ್ಬ ಜವಾಬ್ದಾರಿಯುತ ಪತ್ರಕರ್ತಳಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ದೇಶದ್ರೋಹಿಗಳಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ಗೋಧಿ ಮೀಡಿಯಾ ಅಲ್ಲ. ದೇಶ ವಿರೋಧಿ ಹೇಳಿಕೆಗಳನ್ನ ಘೋಷಣೆ ಮಾಡೋರ್ದು ಕವರೇಜ್ ಮಾಡದೆ ಹೋದ್ರೆ ನಾವು ಗೋಧಿ ಮೀಡಿಯಾ ಅಲ್ಲ. ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡಿರೋದನ್ನ ನಾವು ಕವರೇಜ್ ಮಾಡದೆ ಹೋದ್ರೆ ಗೋಧಿ ಮೀಡಿಯಾ. ನೀವು ಹೀಗ್ ಟ್ಯಾಗ್ಲೈನ್ ಕೊಡ್ತೀರಾ ಅಂತಂದ್ರೆ ನಾನು ಗೋಧಿ ಮೀಡಿಯಾ ಅನ್ಸ್ಕೊಂಡಾದ್ರೂ ಪರವಾಗಿಲ್ಲ ಸರ್. ದೇಶಕ್ಕೆ ವಿರುದ್ಧವಾಗಿ ನಿಂತಿರೋರ್ ಪರವಾಗಿ, ಅವ್ರ ವಿರುದ್ಧವಾಗಿ ನಾವು ಸುದ್ದಿಯನ್ನ ಪ್ರಸಾರ ಮಾಡೋರೇನೆ. ಅದನ್ನ ನಾವು ಕಣ್ಮುಚ್ಕೊಂಡು ಬರಬೇಕಾಗಿತ್ತು ಅನ್ನೋ ನಿಮ್ಮ ವಾದ ಇದೆಯಲ್ಲ, ಇದನ್ನ ಯಾರು ಕೂಡ ಒಪ್ಲಿಕ್ಕೆ ಸಿದ್ಧ ಇಲ್ಲ. ನೋಡಿ ಮೇಡಮ್, ಈಗ ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈ ವಿಷಯನೇ ನಾನು ಸತ್ಯ ಹೇಳ್ತಾ ಇದ್ದೀನಿ. ಆದ್ರೆ ಉದ್ದೇಶಪೂರ್ವಕವಾಗಿ ಅಲ್ಲಿ ನಡೆದಂತ ಘಟನೆಗಳನ್ನ, ವಿದ್ಯಾರ್ಥಿಗಳ ಮೇಲೆ ನಡೆದಂತ ದಾಳಿಗಳನ್ನ ಸಾಕಷ್ಟು ಜನ ನಾವು ನೋಡಿದೀವಿ, ನೀವು ನೋಡಿದೀರಾ. ಕೆಲವೊಂದು ವಿಷಯಗಳು ನಿಮ್ ಗಮನಕ್ಕೆ ಬರದೇ ಹೋಗಿರ್ಬೋದು. ಆದ್ರೆ ಪೊಲೀಸರ ಮೇಲೆ ಉದ್ದೇಶಪೂರ್ವಕವಾಗಿ ಕೆಲವು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನು ಬೂಟ್ ಗಾಲಿಯಲ್ಲಿ ಓದಿದ್ದಾರೆ. ಯಾರೋ ಒಬ್ಬ ವಿದ್ಯಾರ್ಥಿನಿ ಬೆಂಗಳೂರು, ದೆಹಲಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿ, ಅವಳ ಮೇಲೆ ಪೊಲೀಸರು. ನಿಮ್ಮ ಕಣ್ಣು ಮುಂದೆನೆ RIF ಸಿಬ್ಬಂದಿಯನ್ನ ನೆಲಕ್ಕೆ ಹಾಕಿ ಕಾಲಿಂದ ಒದ್ದ ವಿಡಿಯೋವನ್ನ ತೋರಿಸ್ತೆ ಸರ್. ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಿ? RIF ಸಿಬ್ಬಂದಿ ಬಗ್ಗೆ ನಾನು ಮಾತಾಡ್ತೀನಿ ಮೇಡಮ್. 70 ವರ್ಷ ಸಿಬ್ಬಂದಿಯಲ್ಲಿ ಬಂದಿದ್ದಾರೆ ಕಾವಲು ಕಾಯೋದಕ್ಕೆ. ಅದು ಯಾರು RIF ಸಿಬ್ಬಂದಿನ? ಅವರು ಎಷ್ಟು ಜನ ಗೂಂಡಗಳಿದ್ದಾರೆ ಅಲ್ಲಿ? ನಟರಾಜ್ ಗೌಡ್ರು ಬಂದಿದ್ದಾರೆ, ಸಿಮೆಂಟ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ, ಅವರುಗಳೆಲ್ಲ ಲಾಠಿಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಆಯ್ತು, ಅವ್ರು ಯಾರು? ಸಮರ್ಥನೆಯ ವಾದವನ್ನ ನಾವು ಒಪ್ಪೋದಾ? ಒಂದು ಮಾಧ್ಯಮಗಳು ಈ ತರದ ಸುದ್ದಿ ಪ್ರಸಾರ